ದೇವಿ ಗಂಗೆ ದರ್ಶನ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ 14ನೇ ವಾರ್ಡ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಶ್ರಾವಣ ಮಾಸದ ಕಡೆ ಮಂಗಳವಾರದಂದು ಶ್ರೀ ಮದಗದಾಂಬೆ ದೇವಿಯನ್ನು ವಿಧಿವತ್ತಾಗಿ ಗಂಗೆ ದರ್ಶನ ಮಾಡಿಸುವ ಧಾರ್ಮಿಕ ಕಾರ್ಯಕ್ರಮ ಜರುಗಿಸಲಾಗಿದೆ. ಅಂಬೇಡ್ಕರ್ ನಗರದಲ್ಲಿನ ದೇವಸ್ಥಾನದ ಶ್ರೀ ಮದಗಾಂಬಿಕಾ ದೇವಿಯನ್ನು ಧಾರ್ಮಿಕ ನಿಯಮಾನುಸಾರ ಹೊಳೆಗೆ ಹೊರಡಿಸುವುದು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಧಾರ್ಮಿಕ ಸಂಪ್ರದಾಯವಾಗಿದೆ. ಅಂತೆಯೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಆಗಸ್ಟ್ 27ರಂದು ಮಂಗಳವಾರದಂದು ಅಲ್ಲಿಯೇ ನೆಲೆಸಿರುವ ಶ್ರೀ ಮದಾಂಬಿಕಾ ದೇವಿಯನ್ನು ಹೊಳೆಗೆ ಕರೆದೊಯ್ಯುವ ಧಾರ್ಮಿಕ ನೆಲೆಗಟ್ಟಿನ ಉತ್ಸವವಾಗಿದೆ. ಗಂಗೆ ದರ್ಶನ ಮಾಡಿಸುವ ಕಾರ್ಯಕ್ರಮವನ್ನ ಪ್ರತಿ ವರ್ಷದಂತೆ ಶ್ರಾವಣ ಕಡೆ ಮಂಗಳವಾರದಂದು ಸಾವಿರಾರು ಭಕ್ತಾದಿಗಳ ಸಹಭಾಗಿತ್ವದಲ್ಲಿ ಪಟ್ಟದ ಪೂಜಾರಿ ಬಸವರಾಜ್ ಹಾಗೂ ಪೂಜಾರಿ ಅಂಜನೆಪ್ಪರವರ ಪೌರೋಹಿತ್ವದಲ್ಲಿ ಜರುಗಿತು. ಶ್ರೀ ಮದಗದಾಂಬೆಯ ಗಂಗೆ ದರ್ಶನ ಉತ್ಸವವು ಧಾರ್ಮಿಕ ನಿಯಮಾನುಸಾರ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ನಡೆಸಲಾಯಿತು. ಗಂಗೆ ದರ್ಶನದಂದು ಬೆಳಗ್ಗೆಯಿಂದ ರಾತ್ರಿ 10:30 ಗಂಟೆಯವರೆಗೆ ದೇವಿಯ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನದಂತೆ ನಡೆದವು. ಮಳೆಗಾಲದಲ್ಲಿ ಸಕಾಲಕ್ಕೆ ಮಳೆ ಇಳಿಗೆ ಬರಲೆಂದು ಹಾಗೂ ಕೆರೆಗಳು ತುಂಬಿ ಕೋಡಿ ಹರಿಯಲೆಂದು ಆಶೀರ್ವಾದ ಕೋರುವ ಸದುದ್ದೇಶದಿಂದ ದೈವಸ್ಥರು ಶ್ರೀ ಮದಗದಾಂಬೆ ದೇವಿಯನ್ನು ವಿಧಿವಿಧಾನದಂತೆ ಹೊಳೆಗೆ ಹೊರಡಿಸಿ ಗಂಗೆ ದರ್ಶನ ಮಾಡಿಸುವುದು ವಾಡಿಕೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಮಳೆ ಬಂದೇ ಬರುತ್ತದೆ. ದೇವಿಯಲ್ಲಿ ಬೇಡಿದ ಬೇಡಿಕೆ ಕೂಡಲೇ ಈಡೇರಿ ಪೂಜಾ ಸಂದರ್ಭದಲ್ಲಿಯೇ ಧರೆಗೆ ಮಳೆ ಬಂದೇ ಬರುತ್ತದೆ. ಆ ಭರವಸೆ ಯಾವತ್ತಿಗೂ ಹುಸಿಯಾಗುವುದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿದೆ. ಮಂಗಳವಾರದಂದು ಸಂಜೆ ದೇವಿ ಉತ್ಸವ ಆರಂಭಗೊಂಡಾಗಿನಿಂದ ಮಳೆ ಸುರಿಯಲು ಪ್ರಾರಂಭಿಸಿದೆ. ಮಧ್ಯರಾತ್ರಿಯವರೆಗೂ ಬಿಡಂಬಿಡದೆ ಮಳೆ ಧಾರಾಕಾರವಾಗಿ ಸುರಿದಿದ್ದು, ಈ ಮೂಲಕ ಭಕ್ತರಲ್ಲಿನ ನಂಬಿಕೆ ಮತ್ತಷ್ಟು ಪುಷ್ಟಿ ನೀಡಿದ ಸನ್ನಿವೇಶ ಜರುಗಿತು. ಈ ಮಹದಾಸೆಯಂತೆ ಆಯಾಗಾರರ ನಿರ್ದೇಶನ ಹಾಗೂ ನೇತೃತ್ವದೊಂದಿಗೆ ನೂರಾರು ಭಕ್ತರು ದೇವಿಯನ್ನ ಹೊಳೆಗೆ ಹೊರಡಿಸುವ ಕಾರ್ಯ ನೆರವೇರಿಸಲಾಯಿತು. ಕೂಡ್ಲಿಗಿ ಪಟ್ಟಣದ ಪ್ರಮುಖ ನಾಗರಿಕರು ಹಾಗೂ ಎಲ್ಲ ಸಮುದಾಯಗಳ ಆಸ್ತಿಕರು, ಸಾಂಪ್ರದಾಯಿಕ ಧಾರ್ಮಿಕ ಶ್ರದ್ಧಾಳುಗಳು, ದೇವಸ್ಥಾನದ ಭಕ್ತ ಮಂಡಳಿ ಮತ್ತು ಆಯಾಗಾರರು, ಜನಪ್ರತಿನಿಧಿಗಳು, ಮುಖಂಡರು, ಹಿರಿಯರು, ಮಹಿಳೆಯರು, ಮಕ್ಕಳು, ಯುವಕರು, ವೃದ್ಧರಾದಿಯಾಗಿ ಸರ್ವರು ಸೌಹಾರ್ದತೆಯಿಂದ ಧಾರ್ಮಿಕ ಕಾರ್ಯಕ್ರಮವನ್ನ ನೆರವೇರಿಸಿ ಯಶಸ್ವಿಗೊಳಿಸಿದರು. ಹಲಿಗೆ ವಾದ್ಯ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ವಾದ್ಯಗಳು ಮೊಳಗಿದವು. ವಾದ್ಯ ಕಲಾವಿದರು ತಮ್ಮ ಕಲೆಯನ್ನ ಉತ್ಸವದಲ್ಲಿ ಉತ್ಸುಕತೆಯಿಂದ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಕೇರಿಯ ಮುಖಂಡರಾದ ಎಸ್ ದುರ್ಗೇಶ್ ಹಾಗೂ ಡಿಎಚ್ ದುರ್ಗೇಶ್ ವಕೀಲರು ದೇವಿಯ ಕುರಿತು ಮಾತನಾಡಿದ್ದಾರೆ.
ಮೊಬೈಲ್ ಯಾರು ತೆಗಿತಾವ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ಮದಗದಾಂಬ ತಾಯಿಯ ಒಂದು ಹೊಳೆಗೊಳಿಸುವ ಕಾರ್ಯಕ್ರಮವನ್ನು ಸುಮಾರು ನಮ್ಮ ಅಜ್ಜ ಮುತ್ತಾದರ ಕಾಲದಿಂದಲೂ ಸುಮಾರು ತಲತಲಾಂತರ ವರ್ಷಗಳಿಂದಲೂ ಇದನ್ನು ಮಾಡ್ಕೊಂಡು ಬಂದಿವಿ. ಈ ಒಂದು ಕೆರೆ ಹೊಡೆಸುವ ಕಾರ್ಯಕ್ರಮ ಯಾಕೆ ಮಾಡ್ತೀವಪ್ಪ ಅಂದರೆ ರೈತರ ಹಿತದೃಷ್ಟಿಯಿಂದ ಯಾವ ಕಾಲದಲ್ಲಿ ಮಳೆ ಬರಲಿಕ್ಕಿಲ್ಲೋ, ಯಾವ ಟೈಮಲ್ಲಿ ಮಳೆ ಬರಲಿಕ್ಕಿಲ್ಲೋ, ಈ ನಮ್ಮ ಮದಗಮ್ಮ ದೇವಿಯ ಕೆರೆ ಹೊಡೆಸುವ ಕಾರ್ಯಕ್ರಮ ಮಾಡಿದ ತಕ್ಷಣ ಮಾಡಿ ಮಾರನೇ ದಿನ ಆಗಿರ್ಬೋದು, ಮಾಡುವ ದಿನ ಆಗಿರ್ಬೋದು, ಮಾಡುವ ಹಿಂದಿನ ದಿನ ಆಗಿರ್ಬೋದು, ಈ 3 ದಿನದಲ್ಲಿ ಮಳೆ ಬರುವಂಥ ಒಂದು ವಾಡಿಕೆ ನಮ್ಮ ಸತ್ಯ. ಈ ಪದ್ಧತಿಯನ್ನು ನಮ್ಮ ದೇವಿ ನಡೆಸ್ಕೊಂಡು ಬಂದಿದ್ದಾಳೆ. ಹಾಗಾಗಿ ನಮ್ಮೆಲ್ಲ ಹಿರಿಯರು, ನಮ್ಮ ಕಾಲೋನಿ ಎಲ್ಲ ಯಜಮಾನರು, ಯುವಕರು, ತಾಯಂದಿರು, ಎಲ್ಲ ಸ್ನೇಹಿತರೆಲ್ಲ ಸೇರಿ ಪ್ರತಿ ವರ್ಷ ನಾವು ಶ್ರಾವಣ ಮಾಸದ ಕೊನೆಯ ಮಂಗಳವಾರದಲ್ಲಿ ನಾವು ದೇವಿಯನ್ನು ಹೊಡೆಸುವ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಹಾಗೆಯೇ ನಮ್ಮ ಈ ದೇವಿಯ ಒಂದು ಕಾರ್ಯಕ್ರಮ ಮಾಡಲು ದೇವಿಯ ಕಾರ್ಯಕ್ರಮ ಮಾಡಲು ನಮ್ಮ ಊರಿನ ಎಲ್ಲ ಯಜಮಾನರು, ಹಿರಿಯರು, ರೈತರು, ನಂತರ ವ್ಯಾಪಾರಸ್ಥರು ಎಲ್ಲರೂ ಈ ಒಂದು ದೇವಿಯ ಪರವಾಗಿ ದೇಣಿಗೆಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ದೇವಿಗೆ ನಮನಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷ ಶ್ರಾವಣ ಮಾಸದ ಕಡೆಯ ಸೋಮವಾರ ಮಂಗಳವಾರದಂದು ನಡೆಯುವ ಶ್ರೀ ಮದಗದಾಂಬ ದೇವತೆಯ ಉತ್ಸವದ ಕೆರೆಗೆ ಹೊಡೆಸುವ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆಯೂ ಸಮೇತ ಈ ವರ್ಷವೂ ಸಹ ದೇವಿಯನ್ನು ಮಧ್ಯಾಹ್ನ 3 ಗಂಟೆಯಿಂದ ಮೊದಲನೇದಾಗಿ ಜೋಗಮ್ಮರನ್ನ ಕರ್ಕೊಂಬರೋದ್ರ ಮುಖಾಂತರ, ಎರಡನೇದಾಗಿ ಕಳಸದವ್ರನ್ನ ಗುಡಿ ತುಂಬಿಸೋದ್ರ ಮುಖಾಂತರ, ಮೂರನೇದಾಗಿ ಏನು ನಾವು ಕುಂಬಾರ ಮನೆಗೆ ಹೋಗಿ ಕುಂಬಾರಲಿಂದ ಒಂದು ಕೇಲ್ ತರ್ತಕ್ಕಂಥ ಕೆಲಸ ಆಗಿರ್ಬೋದು, ನಾಲ್ಕನೇದಾಗಿ ಗುಡಿ ಬಂದಾದ ನಂತರದಲ್ಲಿ ಪಟ ಹರಾಜು ಮಾಡಿ ತದನಂತರದಲ್ಲಿ ಉತ್ಸವ ಮೂರ್ತಿಯನ್ನು ಕೆರೆಗೆ ತಗೊಂಡು ಬಂದು ಇಲ್ಲಿ ನಮ್ಮ ಪಟ್ಟದ ಪೂಜಾರಿಯವರು ಗಂಗೆ ಪೂಜೆ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ. ಇದರ ಪ್ರತೀತಿ ಏನಂತಂದರೆ ಪ್ರತಿ ಕಡೆ ಸೋಮವಾರ, ಶ್ರಾವಣ ಮಾಸದ ಕಡೆ ಮಂಗಳವಾರ ಈ ಒಂದು ಪದ್ಧತಿ ಮಾಡೋದ್ರಿಂದ ಮಳೆ ಬೆಳೆಗಳು ಚೆನ್ನಾಗಾಗಿ ದನ ಕರುಗಳಿಗೆ ರೋಗ ರುಜಿನಗಳು ಬರದ ಹಾಗೆ ಮತ್ತು ಈ ಕೆರೆ ನೀರು ತುಂಬೋದ್ರಿಂದ ಏನಿಲ್ಲಿರ್ತಕ್ಕಂಥ ಜಾನುವಾರುಗಳಿಗಾಗಿರ್ಬೋದು ಅಥವಾ ಕುಡಿ ನೀರಿನ ಬೋರ್ವೆಲ್ಗಳಿಗಾಗಿರ್ಬೋದು ಒಂದು ಸಮೃದ್ಧಿ ಆಗುತ್ತೆ, ಊರು ಶಾಂತಿಯುತವಾಗಿರುತ್ತೆ, ದನ ಕರುಗಳಿಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಹಾಗಾಗಿ ಈ ವರ್ಷವೂ ಸಮೇತಗೂ ನಾವೇನು ಅಂದ್ಕೊಂಡ್ರ ಪ್ರಕಾರವಾಗಿ ಈಗ ಆಲ್ರೆಡಿ ಅಲ್ಲೇ ನಮಗೆ ಕೆರೆ ಇನ್ನೂ ಒಂದೂವರೆ ಅಡಿ ಬಂದರೆ ತುಂಬತಕ್ಕಂಥದ್ದಿದೆ. ಸಮೃದ್ಧವಾಗಿ ಆಗಿರ್ತಕ್ಕಂಥ ಈ ಮಳೆಯಲ್ಲಿ ನಾವು ಖಂಡಿತವಾಗಲೂ ಈ ವರ್ಷ ಎಲ್ಲ ರೈತರು ಒಂದು ನಗುಮುಖದಲ್ಲಿದ್ದಾರೆ. ಒಳ್ಳೆ ಬೆಳೆ ಆಗಿರ್ಬೋದು ಅಥವಾ ಇನ್ನಿತರ ಫಸಲಾಗಿರ್ಬೋದು ಎಲ್ಲ. ಉದ್ದೇಶ ಏನ್ರಿ ಇದ್ರ ಉದ್ದೇಶ ಒಂದು ಮಳೆ ಆಗೋದ್ರಿಂದ ಮತ್ತು ಕೆರೆ ತುಂಬೋದ್ರಿಂದ ಇಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಯಾವುದೇ ರೋಗ ಬರಬಾರ್ದು, ಮತ್ತು ದೇವಿಯ ಆರಾಧನೆಯಿಂದ ಯಾವುದೇ ಜನಗಳಿಗೆ ತೊಂದರೆ ಆಗಲ್ಲ, ರೈತರಿಗೂ ಅಥವಾ ಜನಗಳಿಗೂ ಇನ್ನಿತರ ಎಲ್ಲ ಥರದ ಮುಖಂಡರಿಗೂ ಸಮೇತಗೂ ಈ ದೇವಿ ಒಳ್ಳೇದು ಮಾಡಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದಕ್ಕೆ ಧನ್ಯವಾದಗಳು. ಇದು ಎಷ್ಟು ವರ್ಷಗಳಿಂದ ಮಾಡ್ತಾರೆ? ಇದು ತಲತಲಾಂತರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ನಾವು ಇನ್ನೂ
ನಮಗೆ ಗೊತ್ತಾರ್ದ ನಮ್ಮ ತಾತ ಮುತ್ತಾತರ್ಲಿಂದನೂ ನಮಗೆ ಗೊತ್ತಿಲ್ಲ ಯಾವಾಗಲಿಂದ ಸ್ಟಾರ್ಟ್ ಆಗಿದೆ ಏನೋ ಅಂತಂದೇಳಿ. ಅವಾಗಿಂದನೂ ಕಂಟಿನ್ಯೂ ಆಗಿದೆ. ಅದೇ ರೀತಿಯಾಗಿ ಪ್ರತಿ ಸಂಪ್ರದಾಯಗಳನ್ನ ಶ್ರಾವಣದ ಮಂಗಳವಾರದಂದು ಈ ದೇವಿಯ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಇತಿಹಾಸ ಕೆದಕಿದ್ರೆ ಎಷ್ಟು 100 ವರ್ಷಗಳಾಗಿರ್ಬೋದು ನಮಗಂತೂ ಅರ್ಥ ಆಗ್ತಲ್ಲ. ಈಗಲೇ ನಮಗೆಲ್ಲ 48 ವರ್ಷ. ಇದ್ರ ಹಿಂದೆನೂ ಸಮೇತ ತಾತ ಮುತ್ತಾತನವರು ಇದೇ ಪದ್ಧತಿಯನ್ನು ಮಾಡ್ಕೊಂತ ಬಂದಿದ್ರು ಅಂತಂದೇಳಿ ಒಂದು ಪ್ರತೀತಿ ಇದೆ. ಹಾಗಾಗಿ ಅದರ ಪ್ರತಿಯಾಗಿ ನೀವು ಮಾಡ್ತಾರೆ. ಅದು ಆ ಒಂದು ಹಳೆಬರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಈ ಪೀಳಿಗೆನೂ ಸಮೇತಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಮುಂದಿನ ಪೀಳಿಗೆನೂ ಸಮೇತಗೂ ಈ ಒಂದು ಪದ್ಧತಿಯನ್ನು ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ಕಲಿತಾರೆ ಇದರಲ್ಲಿ? ಖಂಡಿತ ನಮ್ಮ ಅಂಬೇಡ್ಕರ್ ನಗರದ ಕಾಲೋನಿಯ ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಮನೆಗೆ ಏನೆಲ್ಲ ಸಂಬಂಧಪಡ್ತಕ್ಕಂಥ ಮನೆಗಳು 500-1000 ಜನವರೆಗೂ ಸೇರ್ತಾರೆ. ಈಗೇನು ಒಳಗೆ ಪೂಜೆ ಮಾಡ್ಕೊಂಡು ವಾಪಸ್ ಹೋಗೋ ಟೈಮ್ನಲ್ಲಿ ಮತ್ತು ಊರಿನ ರೈತರು ಸಮೇತಗೂ ಈಗ ಒಂದು ದೇವಿ ಹತ್ರ ಬಂದು ಮತ್ತು ಮಳೆ ಚೆನ್ನಾಗಾಗುತ್ತಾ, ಕೆರೆಗಳೆಲ್ಲ ತುಂಬುತ್ತಾ, ಕೋಡಿ ಬೀಳುತ್ತಾ ಅಂತ ಒಂದು ಕೇಳ್ತಕ್ಕಂಥ ಪದ್ಧತಿಯನ್ನು ಪ್ರಶ್ನೆಗಳು ಕೇಳೋದ್ರ ಮುಖಾಂತರವಾಗಿ ದೇವಿಯಿಂದ ಉತ್ತರ ಪಡೆದು ಆ ಉತ್ತರದಲ್ಲಿ ನಿಜಾಂಶ ಇರೋದ್ರಿಂದ ರೈತರು ಇಲ್ಲಿ ಭಾಗದಲ್ಲಿರ್ತಕ್ಕಂಥ ಊರಿನ ರೈತರು ಸಮೇತಗೂ ಈ ದೇವಿಯ ಉತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಮಾಡಿದಾಗ ಮಳೆ ಬರುವುದಂತ ಕಾಯಮನ ನಾವು ಇತಿಹಾಸ ನೋಡಿದಾಗ ದೇವಿಯ ಕಾರ್ಯಕ್ರಮ ಯಾವಾಗ ಈ ಥರ ಮಾಡಿರ್ತೀವೋ ಅದರಲ್ಲಿ 99% ಸಕ್ಸಸ್ಸು ಸತ್ಯ ಆಗಿರ್ತಕ್ಕಂಥ ನಿದರ್ಶನಗಳು ನಾವು ಕಣ್ತುಂಬ ನೋಡಿದ್ವಿ.